ಸರಿ, ನನಗೊಂದು ಮುದ್ದೆ, ಅಜ್ಜಿಗೊಂದು ಮುದ್ದೆ. ನೋಡಿ ಸ್ನೇಹಿತರೆ, ಇವತ್ತು ನಾನು ಅಮ್ಮಯ್ಯಮ್ಮ ಅವ್ರ ಮನೆಗೆ ಬಂದಿದ್ದೀನಿ. ಅಮ್ಮಯ್ಯಮ್ಮ ಇವತ್ತು ಬಸ್ಸಾರು, ಮುದ್ದೆ, ಹೆಸರು ಕಾಳು ಕುಂಬಳಕಾಯಿ ಮಾಡಿ ತೋರಿಸ್ತಾರಂತೆ. ನೋಡೋಣ ಯಾವ ಥರ ಹೆಂಗಿರುತ್ತೆ ಅಂತ ಬಿಟ್ಟು. ಅಜಯ್, ಇವಾಗ ಏನು ಮಾಡೋಣ? ಬಸ್ಸಾರಾ? ಏನೇನು ಹಾಕ್ಬಿಟ್ಟು ಮಾಡೋಣ? ಹೆಸರು ಕಾಳು ಕುಂಬಳಕಾಯಿ, ಉಪ್ಪು ಹಾಕಿ ಮಾಡೋದು, ತಿರ್ಗ್ಬತ್ಕ ಹಾಕೋದು, ಆಮೇಲೆ ಬಸ್ಸಾರಿಗೆ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾ ಇದ್ದೀರಾ? ಓಕೆ. ಬಸ್ಸಾರಿಗೆ ಮುದ್ದೆನಾ? ಓಕೆ ಓಕೆ. ಮುದ್ದೆ ಇಷ್ಟನಾ, ಅನ್ನ ಇಷ್ಟನಾ? ಮುದ್ದೆನೇ ಇಷ್ಟ. ನೀವು ಅನ್ನ ತಿನ್ನಲ್ಲ? ಅನ್ನ ತಿನ್ನಲ್ಲ. ಅನ್ನ, ಮಟನ್ನು ಅದೆಲ್ಲ ತಿನ್ನಲ್ಲ. ಮಟನು, ಚಿಕನ್ನು, ನಾನ್ ವೆಜ್ ಏನು ತಿನ್ನಲ್ಲ? ಅವತ್ತಿಂದನೂ ತಿನ್ನಲ್ಲ ನೀವು? ಅವತ್ತಿನಿಂದ ತಿನ್ನಲ್ಲ ನಾನು. ಯಾವ ಮದುವೆ ಆದಾಗಿಂದ? ಮದುವೆ ಆದಿಂದ ತಿಂತಾ ಇದ್ದೆ. ನಮ್ಮ ಚಿಕ್ಕ ಹುಡುಗ ಬಾಣೆ ಅಂತಲ್ಲಿ ಬಿಟ್ಬಿಟ್ಟೆ. ಮಾಡಾಕ್ತೀನಿ, ನಮ್ಮ ಯಜಮಾನ್ರು ಇರೋವರೆಗೂ ಮಾಡ್ತಾ ಇದ್ದೆ. ನಮ್ಮ ಯಜಮಾನ್ರು ಹೋದ್ಮೇಲೆ ಮಾಡಲ್ಲ ನಾನು. ಹೌದಾ? ನಿಮ್ಗೆ ಎಷ್ಟು ಜನ ಅಜ್ಜಿ ಮಕ್ಕಳು? 4 ಜನ. 4 ಜನ ಮಕ್ಕಳ? 4 ಜನಲ್ಲಿ 2 ಹೋಗ್ಬಿಟ್ರು. 2 ತೀರೋದ್ರಾ? ಇನ್ನಿಬ್ಬರು ಇದ್ದಾರೆ. ಹೆಣ್ಮಕ್ಳಿಲ್ಲ. ಅವರು ಇಲ್ಲೇ ಪಕ್ಕದಲ್ಲೇ ಇರ್ತಾರಲ್ಲ? ಇಲ್ಲ, ಮಕ್ಕಳು ಇದ್ದಾರೆ. ಗಂಡು ಮಕ್ಕಳು 2 ಇದ್ದಾರೆ. ನೋಡಿ ಅಜ್ಜಿ, ಈ ಪೀಸಲ್ಲಿ ಈ ಥರ ಇಷ್ಟು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ ಎಲ್ಲನೂ. ಒಂದು ಕುಂಬಳಕಾಯಿ ಇದು ಆಲ್ಮೋಸ್ಟ್ ಒಂದು ಅರ್ಧ kg ಕುಂಬಳಕಾಯಿ ಅಷ್ಟು ಹಾಕ್ಬಿಟ್ಟು ಬಸ್ಸಾರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರ ಅಜ್ಜಿ? ನಾವು ತುಂಬ ಮದುವೆ ಆಗಿದ್ದರಿಂದ ಇಲ್ಲೇ ಇರೋದು. ನಾವು ಮದುವೆ ಆದ್ಮೇಲೆ ಇಲ್ಲೇ ಇದ್ದೀರಾ? ಮಕ್ಕಳ ಜೊತೆಗೆ ಹೋಗಿಲ್ಲ ನೀವು? ಮಕ್ಕಳು ಮದುವೆ ಆಗೋವರೆಗೂ ನಮ್ಮ ಜೊತೆಲಿ ಇದ್ರು. ಮದುವೆ ಆದ್ಮೇಲೆ ಅವ್ರವ್ರು ಮನೆ ಪಕ್ಕದಲ್ಲಿ ಭಾಗ ಕೊಟ್ರಿ. ಅವರು ಮದುವೆ ಮಾಡ್ಕೊಂಡು ಇದ್ದಾರೆ. ಅವರೆಲ್ಲ ನಿಮ್ಮ ಹತ್ರ ಚೆನ್ನಾಗೇ ಇದ್ದಾರಾ? ನಮ್ಮ ಹತ್ರ ಎಲ್ಲ ಚೆನ್ನಾಗಿದ್ದಾರೆ. ಅವ್ರು ಚೆನ್ನಾಗಿದ್ರೆ ಸಾಕು. ನನಗೆ ಅಷ್ಟೇ. ತಾಯಿ ಕೋರ್ಕೊಳೋದು ಅದೊಂದೇನೆ. ಅಜ್ಜಿ ನೋಡಿ 3 ಈರುಳ್ಳಿ ಕೊಯ್ಕೊಂಡಿದ್ದಾರೆ. ನೋಡಿ ಅಜ್ಜಿ ಬಸ್ಸಾರಿಗೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದಾರೆ. ಮತ್ತೆ ಹೆಸರು ಕಾಳು ಬೇಯ್ತಾ ಇದೆ. ಹೆಸರು ಕಾಳು 1 ಗ್ಲಾಸ್ ಹಾಕಿದ್ರ ಅಜ್ಜಿ? 1 ಗ್ಲಾಸ್ ಅಷ್ಟು ಹೆಸರು ಕಾಳು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದಾರೆ. ಈಗ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀವಿ. ಊಟ ಎಲ್ಲ ಹೋದ್ರೆ ಟೀ ಇರ್ಬೇಕು. ನನಗೆ ಟೀ ಇರಬೇಕು. ಟೀ ಎಷ್ಟು ಟೈಮ್ ಕುಡಿತೀರಾ? ನಾವು 1/4 ಲೀಟ್ರ್ ಹಾಲು ಎತ್ಕೊಂತೀನಿ. ಬೆಕ್ಕೊಂದು ಐತೆ. ನೀವೇ ಸಾಕೊಂಡಿದ್ದೀರಾ ಬೆಕ್ಕು? ಇಲ್ಲೆಲ್ಲ ಐತೆ. ಬೇಬಿದು ಅಜಯ್, ಇದು ಬೇಬಿ ಜಾಗನ ಇದು? ಇಲ್ಲೇ ಕೆಳಗೆ ಮಂಚ ಮೇಲೆ ಮಲ್ಕೊಂತೈತೆ. ಇವಾಗ ಆಗ್ಲೂ ಇನ್ನ ಸ್ವಲ್ಪ ಹೊತ್ತು ಅಲ್ಲೇ ಇರೋದು. ನೈಟ್ ಎಲ್ಲ ಅಲ್ಲೇ ಇರ್ತೈತೆ. ನೈಟ್ ಅಲ್ಲಿ ಇರ್ತೈತೆ. ಹೌದಾ? ಅದೇ ಬೆಕ್ಕೇನೆ ನೋಡಿದ್ದೆ. ಅಲ್ಲ ಮೇಲೆ ಸಾಮಾನ್ ಮೇಲೆ ಹಾಕಿದ್ದೆ ಬಟ್ಟೆ. ಸ್ಕೂಲ್ಗೆ ಹೋಗಿ ಬರೋ ಹೊತ್ತಿಗೆ ತೊಳ್ಬಿಟ್ಟೈತೆ. ಕೋತಿ ಬಂದಿತ್ತೇನಾ ಮನೆ ಮೇಲೆ, ಅದ್ರಿಗೆ ತೊಳ್ಬಿಟ್ಟೈತೆ. ಓಕೆ ಓಕೆ. ನೀವು ಮದುವೆ ಆದ್ಮೇಲೆ ಕಟ್ಟಿರೋ ಮನೆ ಇದು? ನಮ್ಮ ಬಿಳೆಕಲ್ಲಿ ನಮ್ಮ ಹುಟ್ಟದ ಮದುವೆ ಆಗಿರೋದಂದ್ರೆ ಇವಾಗ ನಿಮ್ಗೆ ಎಷ್ಟು ವರ್ಷ? 70 ವರ್ಷನಾ? ಎಲ್ಲ ಕಳ್ದ ಐತೆ ನೋಡಿ, ಇಲ್ಲಿ ಆಧಾರ್ ಕಾರ್ಡ್ ಐತೆ. ಹೌದಾ? ನೋಡಿ ಅಜ್ಜಿಗೆ 68 ವರ್ಷ ಆಗಿದೆ. ಈ ವಯಸ್ಸಲ್ಲಿ ಕೂಡ ಅಜ್ಜಿ ಅವರೇ ಸ್ವಂತ ಒಲೆಯಲ್ಲೇ ಮಾಡ್ಕೊಂಡು ತಿಂತಾ ಇದ್ದಾರೆ. ಗಟ್ಟಿಯಾಗಿದ್ದಾರೆ ಅಜ್ಜಿ. ಆ ಗಟ್ಟಿಯಾಗಿರೋದ್ರಿಂದನೇ 3 ಹಸು ಸಾಕ್ತಾ ಇದ್ದಾರೆ. 3 ಹಸು, 4 ಕುರಿ ಅಜ್ಜಿ? 4 ಕುರಿ, 3 ಹಸು. ಆ 3 ಹಸು ಅಲ್ಲಿ ಒಂದು ಹಾಲು ಕರೆಯುತ್ತೆ. ಡೈಲಿನೂ ಬೆಳಗ್ಗೆ ಸಾಯಂಕಾಲ ಹಾಲು ಕರೆದ್ಬಿಟ್ಟು ಇಲ್ಲಿಂದ 1 ಕಿಲೋಮೀಟರ್ ಹೋಗಿ ಅವ್ರ ಹಾಲು ಹಾಕ್ಬಿಟ್ಟು ಬರ್ತಾರೆ ಅವರು. ನನಗೊಂದು ಮುದ್ದೆ, ನಿಮ್ಗೊಂದು ಮುದ್ದೆ, 2 ಮುದ್ದೆ ಹೊಡಿಯೋಣ ಇಬ್ರು. ಸರಿ, ನನ್ಗೊಂದು ಮುದ್ದೆ, ಅಜ್ಜಿಗೊಂದು ಮುದ್ದೆ. ಮುದ್ದೆ ಮತ್ತೆ ಬಸ್ಸಾರು ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ಕೊಯ್ಕೊಂಡು ಒಗ್ಗರಣೆ ಉಪ್ಪು ಹಾಕಿ ಬಗ್ಸ್ಕೊಂಡು ಒಗ್ಗರಣೆ ಹಾಕಿ ಮಾಡ್ಕೊಂಡಿದ್ದು. ಹೌದಾ?
ಅಜ್ಜಿ ಇದು ಕುಕ್ಕರ್ ಅಲ್ಲಿ ಮಾಡಲ್ವಾ ನೀವು? ನನಗೆ ಬರಲ್ಲ, ಮಾಡಲ್ಲ. ಅವತ್ತಿಂದನೂ ಪಾತ್ರೆದಲ್ಲೇನೆ? ಅವತ್ತಿನ ಒಲೆಯಲ್ಲೇನೆ ಮಾಡೋದು. ಎಲ್ಲರೂ ಇವಾಗ ಬರ್ತಾರ ಹೆಂಗಸರೆಲ್ಲಾನು ಕುಕ್ಕರ್ ಅಲ್ಲಿ ಇಟ್ಬಿಟ್ರೆ 2 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಅಂತಾರೆ. ಆದ್ರೆ ಇದರಲ್ಲಿ ಕುಕ್ಕರ್ ಅಲ್ಲಿ ಮಾಡಕ್ ಆಗೋದಿಲ್ಲ ಬಿಡ್ರಿ, ಒಲೆದಲ್ಲ. ನೀವು ಅವತ್ತಿಂದಾನು ಒಲೆದಲ್ಲೇ ಮಾಡ್ತಾ ಇರೋದು? ಕುಕ್ಕರ್ ಅಲ್ಲಿ ರುಚಿ ಬರಲ್ಲ. ಹೌದು, ಕರೆಕ್ಟ್. ನಾನು ಒಂದ್ಸತಿ ಕೋಳಿ ಸಾರು ಹೊರಗಡೆ ಮಾಡಿದ್ವಿ ಒಲೆ ಇಟ್ಬಿಟ್ಟು. ಏನ್ ಟೇಸ್ಟು ಬಾ ಬಾ ಬಾ. ಅದ್ರಲ್ಲಿ ಅರಿವೆಲ್ಲ ಮುದ್ದೆ ಮಾಡ್ಕೊಂತೀನಿ. ಗುಂಡು ಕಲ್ಲು ಎಲ್ಲ ಐತೆ, ಮಿಕ್ಸಿನಲ್ಲೇ ಮಿಕ್ಸಿಯಲ್ಲಿ ಹಾಕೊಂಡ್ಬಿಡ್ತೀರಾ? ಒಳ್ಳಿಲ್ಲ ವರ್ಲ ಮನೇಲಿ ಶಿರಮ್ನವ್ರ ಮನೇಲಿ ಐತೆ. ಏನಜ್ಜಿ ಇದು? ಮಡಿಕೆ ಇಳಿಸ್ಕೊಳಕ. ಮಡಿಕೆ ಇಳಿಸ್ಕೊಳೋದಕ್ಕೆ ಏನಂತಾರೆ ಇದನ್ನ? ಬಿದ್ರು ಸುಟ್ಟು. ಇದನ್ನ ಇಲ್ಲಿ ಇಟ್ಕೊಂಡಕ್ಕೆ ತಗೊಂಡು ಇಲ್ಲಿ ಇಟ್ಕೊಳೋದು. ನೋಡಿ, ಈ ತರವೆಲ್ಲ ಸಿಗೋದೇ ಇಲ್ಲ ಇವಾಗ. ಇನ್ನೇನ್ ಮಾಡ್ತಾರ ಹುಡುಗರು? ಇನ್ನೇನಮ್ಮ? ಸರಿ. ಬೆಂದೈತಾಜಿ? ಇನ್ನೂ ಸ್ವಲ್ಪ ಬೇಯಬೇಕು. ಹೌದಾ? ಬೇಯ್ಲಿ. ನೀನ್ ಗ್ರೇಟ್ ಅಜ್ಜಿ. ಈ ಕಾಲದಲ್ಲಿ ಕೂಡ ನಿಜವಾಗ್ಲು ನೀವು ಒಲೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ರ ಅಂದ್ರೆ ದೇವ್ರನ್ನ ಗ್ರೇಟ್ ಅಂದ್ರೆ ಗ್ರೇಟು. ಈ ಕಾಲದಲ್ಲಿ ಕೂಡ ಯಾವುದು ದುಡ್ಡು ವಿಚಾರ ಏನು ಇಲ್ದು ಇಕ್ಕೊಂಡಿರಾನೆ. ಎಷ್ಟೇ ದುಡ್ಡು ಬಂದ್ರು ಏನೇ ಆದ್ರೂ ಅದು ಸೆಕೆಂಡ್ರಿ. ಆದ್ರೂ ಎಲ್ಲಾನು ಸೈಡಿಗೆ ಇಟ್ಬಿಟ್ಟು ಈ ತರ ಅಡಿಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ರುಚಿನೇ ರುಚಿ. ಇದು ಜೀರಿಗೆ ಹಾಕೊಂತ ಇದ್ರಾ? ಜೀರಿಗೆ, ಮೆಣಸಿನಕಾಯಿ ಇಲ್ಲೇ ಇಟ್ಕೊಂಡಿರ್ತೀರಾ ಕವರಲ್ಲಿ? ಇದು ಬಸ್ಸಾರ್ಗೆ ಇಲ್ಲೇ ಮಾಡ್ಕೊಂಡಿರ್ತೀರಿ. ಓಕೆ, ಸರಿ. ಸಾರ್ಗೆ ಕೂಡ್ ಮಸಾಲ. ಅಜ್ಜಿ ಸಾಂಬಾರ್ ಪುಡಿನ ಇದು? ಯಾರು ನೀವೇ ಮಾಡ್ಕೊಂಡಿರೋದಾ? ನೋಡಿ ಅಜ್ಜಿ ಸಾಂಬಾರ್ ಪುಡಿ. ನೋಡಿ ಹೆಂಗ್ ಸ್ಮೆಲ್ ಬರುತ್ತೆ ಇದು. ಎಷ್ಟು ದಿನ ಆಯ್ತು ಇದು ಮಾಡ್ಕೊಂಡು? ಎಲ್ಲ ಒಂದೇ ಸಲ ಮಾಡ್ಕೊಂಡ್ಬಿಡ್ತೀರಾ ಇದನ್ನ? ಒಂದೇ ಕಿತಾಬ್ ಹಾಕ್ಸ್ಕೊಂಡು ಬಾಕ್ಸ್ ನಲ್ಲಿ ಹಾಕಿ ಅಲ್ಲಿ ಮಾಡ್ತೀರಿ. ಇದಾಗೋದ್ಮೇಲೆ ವೆರಿ ಗುಡ್. ಇವಾಗ ಚೆನ್ನಾಗೈತೆ. 1 ವರ್ಷ ಆಯ್ತು. ಒಂದೇ ಮೆಣಸಿನಕಾಯಿ ಖಾರ ಒಂದ್ ಸಾರಿಗೆ ಒಂದೇ ಮೆಣಸಿನಕಾಯಿ. ಖಾರ ಜಾಸ್ತಿ ತಿನ್ನೋದಿಲ್ಲ. ವೆರಿ ಗುಡ್. ನಿಜವಾಗ್ಲು ಗ್ರೇಟ್. ನೀವು ಉಪ್ಪು ಹಾಕಿಲ್ಲ ಅಜ್ಜಿ? ಇಲ್ಲ, ಅದು ಹೆಸರು ಕಾಳು ಇದ್ರಕ್ಕೆ ಹಾಕಿಲ್ಲ ಮುಂಚೆ? ಇಲ್ಲ, ಹಾಕಿದ್ರೆ ಬೇಯಲ್ಲ. ಅದು ಬೇಯಲ್ಲ. ಇವಾಗ ಬೆಂದ ಮೇಲೆ ಉಪ್ಪು ಹಾಕೋಬೇಕು, ಕಲ್ಲುಪ್ಪು. ನೋಡಿ, ಬೆಂದ ಮೇಲೆ ಕಲ್ಲುಪ್ಪು ಹಾಕೊಂತ ಇದಾರೆ ಅಜ್ಜಿ. ನೋಡಿ, ಹಿಂಗ್ ತಿರುಗಿಕೊಳ್ಳೋದು. ಕಲ್ಲುಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದಾರೆ. ಇದು ಹೆಸರು ಕಾಳು ಮುಕ್ಕಾಲು ಭಾಗ ಬೆಂದಿದ್ದಾದ್ಮೇಲೆ ಕುಂಬಳಕಾಯಿ ಹಾಕಿರೋದು. ಆಮೇಲೆ ಉಪ್ಪು ಹಾಕೊಂಡಿದ್ದಾರೆ. ಕುಂಬಳಕಾಯಿನೂ ಕೂಡ ಒಂದು ಮುಕ್ಕಾಲು ಭಾಗ ಬೆಂದೈತಿ. ಮುಕ್ಕಾಲು ಭಾಗ ಬೆಂದ್ಮೇಲೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿದ್ದಾರೆ. ಈಗ ನೋಡಿ, ಒಂದು 4 ಬೆಳ್ಳುಳ್ಳಿ, 1 ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ. ಇದರಲ್ಲಿ ಹಾಕೊಂಡು ಬಗ್ಸ್ಕೊಂಡಿದ್ದಾರೆ. ಫುಲ್ ಎಲ್ಲ ಇದರಲ್ಲಿ ಬಂದ್ಬಿಡ್ತಾ ಇದೆ. ಇದು ಒಗ್ಗರಣೆ ಹಾಕೋಕ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಎಣ್ಣೆ. ಸರಿ, ಆಯ್ತು. ನೋಡಿ, ಹಿಂಗೆ ಬಗ್ಸ್ಕೊಂತೀವಿ ಈ ತರ ಪ್ಲೇಟಲ್ಲಿ ಅದ್ಬಿಟ್ಟು. ಹಂಗಂದ್ರೆ ರಸ ಎಲ್ಲ ಫುಲ್ಲು ಕೆಳಗಡೆ ಬಂದ್ಬಿಡ್ಬೇಕು. ನೀರು ಇರಬಾರ್ದು, ನೀರಾಂಶ. ಈ ತರ ಬಗ್ಸ್ಕೋಬೇಕು. ಪ್ಲೇಟಲ್ಲಿ ಅದ್ಕೊಂಡು ಫುಲ್ ಎಲ್ಲ ಬಿಸಿ ಇದ್ದಂಗೆ ಬಗ್ಸ್ಕೊಂಡಿದ್ದಾರೆ. ಬಗ್ಸಿರೋದು ನೀರು. ಅದಕ್ಕೇನೆ ಹುಣಸೆ ಹಣ್ಣು ಹಾಕೊಂಡು ಇಟ್ಕೊಂಡಿದ್ದಾರೆ. ಇಟ್ಕೊಂಡಿರೋದ್ರಲ್ಲೇನೆ ಇದನ್ನ ಹಾಕಿದ್ದಾರೆ. ಅಬ್ಬಾ, ಬಿಸಿ. ಅದಕ್ಕೆ ಎಣ್ಣೆ ಎಲ್ಲ ಹಾಕೊಂಡು ಫ್ರೈ ಮಾಡ್ತಾ ಇದ್ರಾ? ಇದು ಸಾರಿಗೆ ಕಾಳು ಹಾಕೊಂತ ಇದ್ರಾ? ಕಾಳು ಹಾಕೊಂತ ಇರೋದು. ನೋಡಿ ಅಜ್ಜಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕೊಂಡಿರೋದನ್ನ ಅದನ್ನ ತಗೊಂಡು ಇದ್ರಲ್ಲಿ ಹಾಕೊಂತ ಇದ್ದಾರೆ ಮಿಕ್ಸಿಗೆ. ಸರಿ ಅಜ್ಜಿ. ಒಗ್ಗರಣೆ ಆದಮೇಲೆ ಕುಂಬಳಕಾಯಿ ಮತ್ತು ಬೇಯಿಸಿರೋದೆಲ್ಲನೂ ಅದರಲ್ಲಿ ಹಾಕ್ಕೊಂಡು ಅಷ್ಟೇನಾ? ಇಳಿಸ್ಕೊಂಬಿಟ್ರೆ
ಅಷ್ಟೇ ಅದು. ಅಜ್ಜಿ ಬೇಯಿಸ್ಕೊಂಡಿರೋ ಪಾತ್ರೆಯಲ್ಲೇ ಅದರಲ್ಲೇ ಮತ್ತೆ ಅದನ್ನ ತಗೊಂಡು ಇದ್ರಲ್ಲಿ ಹಾಕ್ಕೊಂಡು ಅದರಲ್ಲೇ ಒಗ್ಗರಣೆ ಹಾಕ್ಕೊಂಡು ಅದರಲ್ಲಿ ಈಗ ಕುಂಬಳಕಾಯಿ ಬೆಂದಿರೋದು ಮತ್ತೆ ಕಾಳೆಲ್ಲ ಬೆಂದಿರೋ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡು ಇದು ಪಲ್ಯ ರೆಡಿ ಆಗಿದೆ. ಬಸ್ಸಾರು ಪಲ್ಯ ರೆಡಿ ಆಗಿ ಪಲ್ಯ ರೆಡಿ. ಇಲ್ಲ ಆಮೇಲೆ ತಿನ್ನೋಣ ಬಿಡಜ್ಜಿ, ಆಮೇಲೆ ತಿನ್ನೋಣ. ಆಮೇಲೆ ತಿನ್ನುವೆ ಅಂದ. ನೋಡಿ ಅಜ್ಜಿ ಆಮೇಲೆ ತಿನ್ನೋಣ ಅಂತಂದ್ರೆ ಇವಾಗಲೇ ಹಾಕ್ಕೊಡ್ತಾ ಇದ್ದಾರೆ ನೋಡಿ. ಅದು ಬಿಸಿ ಬಿಸಿ ಇದ್ದಾಗ ನಂಗೆ ತುಂಬಾ ಚೆನ್ನಾಗಿರ್ತೈತಲ್ಲ ಅಜ್ಜಿ. ಹಿಂಗ್ ಮಾಡ್ತಾ ತಿಂದ್ರೇನೆ ಇದ್ರ ಟೇಸ್ಟು ನೋಡಿ. ಬಾಯಿ ಉರಿತಾ ಐತೆ, ಬಾಯಲ್ಲಿ ಇಟ್ಕೊಂಡಿಲ್ಲ ಇನ್ನ, ಬಾಯಲ್ಲಿ ನೀರು ಉರಿತಾ ಐತೆ. ಅವಾಗ ಉಪ್ಪೆಲ್ಲ ಸರೈತಾ? ಉಪ್ಪೆಲ್ಲ ಸರ ಕರೆಕ್ಟ್ ಆಗೈತೆ? ಸರೈತಾ? ಉಪ್ಪೆಲ್ಲ ಕರೆಕ್ಟ್ ಆಗೈತೆ. ಓ ಚೆನ್ನಾಗೈತೆ ಅಜ್ಜಿ. ಹೆಸರು ಕಾಳು ಇವತ್ತೇ ನಾನು ತಿಂತಾ ಇರೋದು. ಕುಂಬಳಕಾಯಿ ಮತ್ತೆ ಹೆಸರು ಕಾಳು ಬಸ್ಸಾರಲ್ಲಿ ಮಾಡಿರೋ ಪಲ್ಯ ಇದು ನೋಡಿ. ಆಹಾ ಸಕ್ಕತ್ತಾಗೈತೆ ಅಜ್ಜಿ. ನೀವು ತಿನ್ನಿ. ಇನ್ನ ಬೇಡ, ಚೆನ್ನಾಗಿದೆ. ನೀವು ತಿನ್ರಿ. ಅದರಲ್ಲೇನೆ ಬೆಂದಿರೋ ಕಾಳು ಹಾಕ್ಕೊಂಡು ಅದರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂತ ಐತೆ ಅಜ್ಜಿ. ಮತ್ತೆ ಅಜ್ಜಿ ಇದು ಹುಣಸೆ ಹಣ್ಣು. ಇದರಲ್ಲಿ ನೆಂದಿರೋದು. ಇದನ್ನ ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕೋಣ. ನೋಡಿ ಹಿಂಗೆ ಹಾಕಿ. ಇದು ಬಸ್ಸಾರಿಗೆ. ಬಸ್ಸಾರಿಗೆ ಇದು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಇದ್ರೆ ಪಾತ್ರೆಯಲ್ಲಿ ಖಾರ ಎಲ್ಲ ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಳೋದು. ಅದೇ ಸಾರಲ್ಲಿ ಉಪ್ಪು ಹಾಕ್ಕೊಂತ ಇದ್ರಾ? ಸಾರಿಗೆ ಉಪ್ಪು ಅಷ್ಟೇನಾ? ಅಷ್ಟೇ, ಇನ್ನೇನು ಇಲ್ಲ ಅದಕ್ಕೆ. ಎಲ್ಲ ಒಗ್ಗರಣೆ ಹಾಕ್ತಾರೆ, ನಾನು ಹಾಕಲ್ಲ. ಒಗ್ಗರಣೆ ಅದಕ್ಕೆ ಹಾಕಲ್ವಾ ನೀವು? ಹಾಕಲ್ಲ. ಅಷ್ಟೇ. ಹೋಗಿ ಆಫ್ ಮಾಡ್ಬೋಡಿ ಅದಕ್ಕೆ. ಮುದ್ದೆ ಮಾಡ್ಕೊಂಡು ಅಷ್ಟೇ, ಏನಿಲ್ಲ. ಅಜಯ್ ಮುದ್ದೆಗ ಮುದ್ದೆಗೆ ಅಕ್ಕಿ. ಮುದ್ದೆಗೆ ತೊಳೆದಿರೋ ಅಕ್ಕಿ. ಸೌದೆ ಇಡ್ಲಾ? ಇಲ್ಲ ಮಡಗಿರ್ತೀನಿ ಸೌದೆ. ನಾ ಮಡಗ್ತೀನಿ ಸೌದೆ. ದೊಡ್ಡ ಸೌದೆ ಇಡೋಣ. ಇಡ್ಲಾ? ಸೌದೆ ಎಲ್ಲ ನಿಮ್ಗೆ ಬೇಕಾಗ್ತೈತೆ ಅಜ್ಜಿ? ಇದು ತಂದಿಕ್ಕೋ ಇಡ್ತೀರಾ? ಯಾವಾಗ ಎಲ್ಲಿಂದ ತರ್ತೀರಾ ಸೌದೆ ಎಲ್ಲ ಇಲ್ಲಿ? ನಾವು ಹೊಸ್ಕೊಳ್ ಮೇಸಕ್ ಹೋಗ್ತೀನಲ್ಲ. ಹಸು ಮೇಸಕ್ ಹೋದಾಗ ತರೋದು? ಅಲ್ಲಿ ತಕೊಂಡ್ ಬಂದು ಮಾಡ್ಕೊಂತೀರಿ. ಡೈಲಿ ಹೊರಗಡೆ ಮೇಯಿಸ್ಕೊಂಡು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ? 4 ಗಂಟೆಗೆ ಹೇಳ್ತೀರಿ. 4 ಗಂಟೆಗೆ ಬೆಳಗ್ಗೆ ಡೈಲಿ? 4 ಗಂಟೆಗೆ ಎದ್ದು ಕಸ ಗುಡಿಸ್ಬಿಟ್ಟು ಹಾಲು ಕರ್ಕೊಂಡು ಬಿಲ್ಲಾಪುರ್ಗೆ ಹಾಕ್ಬಿಟ್ಟು ಮತ್ತೆ ಬಂದು ಮಲ್ಕೊಂಡ್ ಬಿಡ್ತೀನಿ. ಮತ್ತೆ 7 ಗಂಟೆಗೆ ಎದ್ದು ಫಿಲ್ಟರ್ ತೆಗೆದು ನೀರು ಬಿಟ್ಟು ಆಮೇಲೆ ಟೀ ಮಾಡಿ ಕುಡ್ದುಬಿಟ್ಟು ಕಸ ಎಲ್ಲ ಎತ್ಕೊಂಡೋಗಿ ಹಾಕ್ಬಿಟ್ಟು ಆಮೇಲೆ ಹುಲ್ಲಿಗೆ ಹೋಗಿ ಬಂದು ಹಸ್ಗಳು ಹೊರ್ಕೊಂಡು ಹೋಗ್ತೀವಿ. ಹೌದಾ? ಡೈಲಿ ಹುಲ್ಲು ಹೋಗ್ತೀರಾ? ಹುಲ್ಲು ಹೋಗಿ ಹೊರ್ಕೊಂಡ್ ಬರ್ತೀರಾ? ಕೊಯ್ಕೊಂಡು ಬರ್ತೀರಿ. ಕೊಯ್ಕೊಂಡು ಕೊಯ್ಕೊಂಬಂದು ಹಸುಗಳಿಗೆ ಹಾಕ್ಬಿಟ್ಟು ಹಸುಗಳಿಗೆ ಕುರ್ತಿ ಮಾಡಿಬಿಟ್ಟು ತಿಂದ್ಬಿಟ್ಟು ಹೋದ್ರೆ 3 ಗಂಟೆಗೆ ಬರ್ತೀನಿ. 3 ಗಂಟೆಗೆ ಬಂದು ಕುರ್ತಿ ಮಾಡಿಬಿಟ್ಟು ಹಾಲು ಕರ್ಕೊಂಡು 4 ಗಂಟೆಗೆಲ್ಲ ಬಿಲ್ಲಾಪುರ್ಗೆ ಬರ್ತೀನಿ. ಹಾಲು ಹಾಕ್ಬಿಟ್ಟು ಬಂದು ಫಿಲ್ಟರ್ ನೀರು ಬಿಡ್ತೀನಿ. ಫಿಲ್ಟರ್ ನೀರು ನೀವೇ ಬಿಡ್ತೀರಾ? ಈ ಊರಿಗೆಲ್ಲ ನೀವೇ ಬಿಡೋದು? ಈ ತರ ಹಿಂಗೆ ಇವಾಗಿನ ಹೆಂಗಸರು ಸ್ವಲ್ಪ ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ ಅಂತಾರೆ. ಅಡಿಗೆ ಮಾಡ್ಬೇಕಂತಂದ್ರೆ ಅಡಿಗೆ ಕಷ್ಟ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು 3 ಹಸು ಮೇಯಿಸ್ಕೊಂಡು ಮೇಕೆ ಮೇಯಿಸ್ಕೊಂಡು ಊರಲ್ಲಿ ಫಿಲ್ಟರ್ ನೀರು ಕೂಡ ನೀವೇ ಆನ್ ಮಾಡ್ತಾ ಇದ್ದೀರಾ. ಓಹೋ ವೆರಿ ಗುಡ್.
ಆಮೇಲೆ ಅಡಿಗೆ ಮಾಡ್ಕೊಂಡ ತಿನ್ಬಿಟ್ಟು ಮಲ್ಕೊಂತೀರಿ. ಒಂದೇ ನಿದ್ದೆ ಹೋಗೋದು ನೈಟು. ಒಂದೇ ನಿದ್ದೆ. ಹಸ್ಗಳೆಲ್ಲ ಕಟ್ಟಿ ಹಾಕಿ ಕಸ ಗುಡಿಸ್ಬಿಟ್ಟು ಆಮೇಲೆ ತಿನ್ಬಿಟ್ಟು ಮಲ್ಕೊಂತೀನಿ. ಟಿವಿ ಕೂಡ ಐತೆ, ಟಿವಿ ನೋಡಲ್ಲ. ಟಿವಿ ನೋಡಲ್ಲ? ಇಮೇಲ್ ಸಿಗ್ತೈತೆ ನಿಮ್ಗ? ಇದೇ ಸರೋದೈತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡೋದೇ ಸರೋದೈತೆ ಪಾಪ. ಇನ್ನು ಟಿವಿ ಎಲ್ಲಿ ನೋಡಕ್ಕಾಗೈತೆ? ಇವಾಗ ನೀವು ಬಂದಿದ್ಕ ಅಲ್ಲಿ ಇರೋದು ಅದು. ಬೆಕ್ಕ ಹೆಸ್ರು ಏನಜ್ಜಿ? ಬೇಬಿ. ಬೇಬಿ. ಓ ಅಜ್ಜಿ ಬೇಬಿ ಅಂತ ಇಕ್ಕಿದಾರೆ ನೋಡಿ ಬೆಕ್ಕಗೆ. ಸಾರು ಕುದೀತಾ ಐತಲ್ಲ, ಸಾರು ಸಾಕಾ? ಬಸ್ಸಾರು ಆಗೋಯ್ತಾ? ಗಟ್ಟಿಯಾಗಿ ಒಳ್ಳೆ ಸ್ಮೆಲ್ಲು. ಇದ್ರ ಜೊತೆ ಮುದ್ದೆ. ಸೂಪರ್. ಅದೇ ಇಷ್ಟೊಂದು ಕೆಲ್ಸಗಳೆಲ್ಲ ಮಾಡ್ತಿರಲ್ಲ ನೀವು, ಇದುವರೆಗೂ ಏನು ಕಾಲ್ ನೋವು ಕೈ ನೋವು ಈ ತರ? ಕಾಲ್ ನೋವು ಬಂದ್ಬಿಡ್ತೈತೆ. ಕಾಲ್ ನೋವು ಬಂದ್ರೆ ಮತ್ತೆ ಆಸ್ಪತ್ರೆಗೆ ಹೋಗಿ ಮಾತ್ರೆ ತಗೊಂಡು ಇಂಜೆಕ್ಷನ್ ಹಾಕೊಂಡ್ ಬರ್ತೀನಿ. ಆಮೇಲೆ ಒಂದ್ 2 ತಿಂಗಳ ಮೇಲಾತೈತೆ. ಮತ್ತೆ ತಿರ್ಗಾ ಹಂಗೆ ಮಾಡೋದೆ. ಇವೇ ಮೊಣಕಾಲ್ ನೋವು, ಇನ್ನು ಬೆನ್ನು ನೋವು, ಶುಗರು, BP ಆತರ ಏನಿಲ್ಲ, ಗ್ಯಾಸ್ಟ್ರಿಕ್ ಆತರ ಏನಿಲ್ಲ, ಬರೀ ಮೊಣಕಾಲ್ ನೋವು ಮಾತ್ರ. ಮುದ್ದೆ ಸಾರು ಟೀ, ಅನ್ನ ಏನು ತಿನ್ನಲ್ಲ. ಅದಕ್ಕೆ ಅನ್ನ ತಿಂದಿಲ್ಲ ಅಂದ್ರೇನೆ ಚೆನ್ನಾಗಿರ್ತೀವಿ. ಮುದ್ದೆ ಅನ್ನ ಏನಾರ ತಿಂದ್ರೆ ಅಂದ್ರೆ ಎಲ್ಲಾ ಕಾಯಿಲೆಗಳು ಹುಟ್ಟು ಬರುತ್ತೆ ಇದ್ರಲ್ಲಿ. ನೋಡಿ ಬರೀ ನೀವು ಮುದ್ದೆ ಮಾತ್ರ 3 ಟೈಮೂನು ಅಷ್ಟೇನೆ ಮುದ್ದೆನೆ. ಇದು ಅನ್ನ ತಿನ್ನಲ್ಲ. ವೆರಿ ಗುಡ್, ಗ್ರೇಟ್ ಗ್ರೇಟ್ ಗ್ರೇಟ್. ನೀವಂತೂ ಅನ್ನ ಏನು ಮುಟ್ಟಲ್ಲ, ನಾಷ್ಟಾಗೂ ಏನು ಮಾಡ್ಕೊಳಲ್ಲ, ಚಪಾತಿಗಳು ಅಂತ ಇಂಥದ್ದು ಏನು ಮಾಡಲ್ಲ. ಚಪಾತಿ ಮಾಡ್ಕೊಂತೀನಿ. ಚಪಾತಿನ ಆಲೂಗಡ್ಡೆ ಪಲ್ಯ ಚಟ್ನಿ. ಯಾವತ್ತನ್ನ 2 ತಿಂಗಳಿಗೋ ಏನೋ ದೋಸೆ ಮಾಡ್ಕೊಂತೀನಿ. ಅದ್ರ ಮೇಲೆ ಏನು ಮುದ್ದೆ ಸಾರು ಬಿಟ್ರೆ ಇನ್ನೇನು ಮಾಡಲ್ಲ. ಓಕೆ ಓಕೆ. ನೀವ್ ಎಷ್ಟು ಜನ ಮಕ್ಕಳು? ತಾಯಿಗೆ? ನಮ್ ತಾಯಿಗೆ 3 ಹೆಣ್ಮಕ್ಳು. 3 ಹೆಣ್ಮಕ್ಳು? 4 ಜನ ಹೆಣ್ಣು ಮಕ್ಳು, ಒಬ್ಳು ಹೋಗ್ಬಿಟ್ರು. 3 ಗಂಡು ಮಕ್ಳು, 3 ಹೆಣ್ಣು ಮಕ್ಳು ನಾವಿದ್ದೀರಿ. ಎಲ್ಲಾನು ಚೆನ್ನಾಗಿದ್ದೀರಾ ಇವಾಗ್ಲು? ಎಲ್ಲ ಚೆನ್ನಾಗಿದ್ದಾರೆ. ಮುದ್ದೆ ಇದ್ರಲ್ಲೇ ಇವಾಗ ಇದೇನ್ ಕಜ್ಜಿ ಇದು? ಬೇಬಿಗೆ. ಬೇಬಿಗ. ಇದ್ರಲ್ಲಿ ಹಾಲು ಹಾಕಿ ಮಾಡಿಬಿಟ್ರೆ ಅದು ತಿಂದ್ಬಿಟ್ಟು ಅದು ಡೈಲಿ ರಾಗಿ ಹಸಿಟ್ಟು ಜರಡಿ ಇಟ್ಕೊಂಡು ಮುದ್ದೆ ಹಾಕೊಂತಾರೆ. ಯಾವಾಗ್ಲೂ ಇದೇ ತರ ಕೋಲಲ್ಲೇ ತೊಳಸ್ಕೊಳದ? ಗ್ಯಾಸ್ ಮೇಲೆಲ್ಲ ಇದೆಲ್ಲ ಆಗಲ್ಲ. ಗ್ಯಾಸ್ ಮೇಲೆ ಹಿಂಗ್ ತೊಳಸ್ತಾರ ಗೊತ್ತಾ? ನಮ್ಮ ಮನೆಗಳೆಲ್ಲ ಹಿಂಗ್ ಹಾಕೊಂತಾರ. ಅದ್ರ ಹಿಂಗ್ ಹಾಕೊಂಡ್ಬಿಟ್ಟು ಹಿಂಗ್ ತೊಳಸ್ತಾರ ಹಿಂಗೆ. ಇದು ಎಷ್ಟು ಚೆನ್ನಾಗೈತಿ ಇದು. ತೊಳಸೋದಕ್ಕೇನೆ ಕೋಲು ಅದು. ನೋಡಿ ಇವರು ಬೇರೆ ಹೋದ್ಮೇಲೆ ಇವ್ರ ಯಜಮಾನ್ರು ಅವಾಗ ಇದು ಮಾಡ್ಸ್ಕೊಂಡ್ ಬಂದಿರೋದಂತ ಈ ಕೋಲು ಇದು ಅಲ್ಲ ಅಜ್ಜಿ? ನೋಡು ಹೊಗೆ ಬರೋ ಕಾರಣಕ್ಕೆ ಅದನ್ನ ಸಿಕ್ಬಿಟ್ರೆ ಹೊಗೆ ಎಲ್ಲ ನಿಂತೋಗ್ತೈತೆ. ಮುದ್ದೆ ತೊಳಸ್ಕೊಳೋದು ಈ ತರ. ಮಟನ್ ಕೂಡ ತಿನ್ನಲ್ಲ. ಮಟನ್ ತಿನ್ನಲ್ಲ. ಮೀನು, ಮಟನ್, ಕೋಳಿ, ಮೊಟ್ಟೆ ಎಲ್ಲ ಏನು ತಿನ್ನಲ್ಲ. ಮದುವೆಗೆ ಹೋದ್ರು, ಮದುವೆಗೆಲ್ಲ ಹೋದ್ರೆ ಅದೇ ಹೇಳ್ತೀನಿ, ಅನ್ನ ತಿನ್ನಲ್ಲ. ಪಲಾವು ಈ ನೈಟ್ ಹೋದ್ರೆ ಏನೋ ದೋಸೆ ಅದಾಗ್ತಾರಲ್ಲ, ಸ್ವಲ್ಪ ತಿನ್ಬಿಟ್ಟು ಅನ್ನಗಿನ್ನ ಹಾಕ್ಸ್ಕೊಳಲ್ಲ. ಅನ್ನ ಹಾಕ್ಸ್ಕೊಳಲ್ಲ. ಬೇಡ ಅಂದ್ಬಿಡ್ತೀನಿ. ಅದು ಎಣ್ಣೆ ಪದಾರ್ಥನೇ ನಿಲ್ಲು. ಇವಾಗ ನೋಡಿ ಇದು ಒಗ್ಗರಣೆಗೆ ಸಾರಿಗೆ ಎಲ್ಲಾ ಸೇರಿ ಒಂದೇ ಸಲಿನೇ ಒಗ್ಗರಣೆ ಹಾಕಿರೋದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಸ್ಸಾರು ರೆಡಿ. ವಾವ್, ಗ್ರೇಟ್ ನಿಜವಾಗ್ಲೂ ನೀವು. ಸೂಪರ್ ಆಗೈತೆ. ದೇವ್ರನೇ ಅದು ಸಕ್ಕದಾಗೈತೆ. ಅಲ್ಸೊಂದಿಗೆ ಇದು ಹೆಸರು ಕಾಳು ಮತ್ತೆ ಕುಂಬಳಕಾಯಿ, ಉಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಅಷ್ಟೇ ಹಾಕಿ ಬೇಯಿಸಿರೋದು. ನಿಜವಾಗ್ಲೂ ಸಕ್ಕದಾಗೈತೆ ಅದು ಹೇಳ್ಬೇಕಂದ್ರೆ. ನಿಮ್ಮಪ್ಪ ಇದ್ದಾರೆ? ಇಲ್ಲ, ನಾವಪ್ಪ ನಾವಮ್ಮ ಇಲ್ಲ. ನೀವೇ ನಾವಪ್ಪ ನಾವಮ್ಮ. ನಮ್ಗೂ ನಿಮ್ ತರನೇ ಅಜ್ಜಿ ಇದಾರೆ. ಅಜ್ಜಿ ತಾತ ಅವರೇ ನಮ್ಮನ್ನ ಸಾಕಿರೋದು. ನಮ್ಮ ಅಜ್ಜಿ ನಮ್ಮ ತಾತನೇ ಅವರೇ ನಮ್ಮ ಅಪ್ಪ ಅಮ್ಮ ತರ ನಾನು ಇರೋದು. ಅವರೇ ನನ್ನನ್ನ 1 ವರ್ಷ ಮಗುವಿಂದ
ನಮ್ಮನ್ನ ಸಾಕಿರೋದು. ನಾವು 3 ಜನ ಮಕ್ಕಳು. ನಮ್ಮ ತಾಯಿ ತೀರೋದ್ಮೇಲೆ ಅವರೇ ನಮ್ಮನ್ನ ಕರ್ಕೊಂಬಂದು ಸಾಕೊಂಡಿರೋದು ಅವರು. ನೋಡದ ಅಜ್ಜಿ ಕಲ್ಲು ಇಳಿಸ್ಬಿಟ್ಟು ಕಲ್ಲು ಎತ್ಬಿಟ್ರು. ಓಕೆ, ರೆಡಿ, ಮುದ್ದೆ ರೆಡಿ ಆಯ್ತು. ನೋಡಿ ಅಜ್ಜಿ ಮಾಡಿರೋ ಬಸ್ಸಾರು, ಕುಂಬಳಕಾಯಿ, ಹೆಸರು ಕಾಳು. ಅಜ್ಜಿ ಇವಾಗ ನೀ ತಿನ್ನಲ್ವಾ? ನಾನು ಇವಾಗ ತಿನ್ನಲ್ಲ, ಕೆಲಸ ಎಲ್ಲ ಮಾಡ್ಬಿಟ್ಟು ಹಸುಗಳು ಕಟ್ಟಾಕ್ಬಿಟ್ಟು ಆಮೇಲೆ ತಿನ್ನೋದು. ಹಸುಗಳು ಕುರಿಗಳೆಲ್ಲ ಕಟ್ಟಾಕ್ಬಿಟ್ಟು ಮೇವ್ ಹಾಕ್ಬಿಟ್ಟು ಆಮೇಲೆ ತಿನ್ಬಿಟ್ಟು ಬಾಕ್ಲ ಹಾಕ್ಬಿಟ್ಟು ಆಮೇಲೆ ಕೈ ಕಾಲು ತೊಳ್ಕೊಂಡು ತಿನ್ಬಿಟ್ಟು ಮಲ್ಕೊಳೋದು. ಹೌದಾ? ವೆರಿ ಗುಡ್ ಅಜ್ಜಿ, ವೆರಿ ಗುಡ್. ನೋಡಿ ಹೆಂಗೈತೆ ಅದೇ ಮುದ್ದೆ ಬಸ್ಸಾರು, ಮುದ್ದೆ ಬಸ್ಸಾರು. ವಾವ್ ಅಜ್ಜಿ, ನಿಜವಾಗ್ಲೂ ಈ ಟೇಸ್ಟ್ ನಮ್ ಹೆಂಗಸ್ರು ಯಾವ ಅಡಿಗೆ ಮಾಡ್ತಾ ಇರ್ತಾರೆ, ಆದ್ರೆ ಈ ಟೇಸ್ಟ್ ಅಂತೂ ನಿಜವಾಗ್ಲೂ ಬಂದಿಲ್ಲ. ಆದ್ರೆ ಅವೇನ್ ಸ್ಮೆಲ್ ಅಲ್ಲೇ ಗೊತ್ತಾಗ್ಬಿಡ್ತಲ್ಲಿ. ನಿಜವಾಗ್ಲೂ ಚೆನ್ನಾಯ್ತು ಅಜ್ಜಿ. ಎಷ್ಟು ನಿಮ್ಮಂತ ಅಜ್ಜಿಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಇದಕ್ಕೆ. ನಿಜವಾಗ್ಲು ಈ ತರ ಇದನ್ನ ಸುಮಾರು ಜನ ನೋಡ್ತಾರೆ, ನಿಮ್ಮನ್ನ ನೋಡಿ ಕಲಿತಾರೆ. ಇವಾಗ ಮಾಡ್ತಾರ ಹೆಂಗೋ ಮಾಡ್ಕೊಂತಾರೆ. ಆದ್ರೆ ನೋಡಿ ಇದ್ರಲ್ಲಿ ಒಂದೇ ಒಂದ್ ಸ್ಪೂನ್ ಹಾಕಿ ಎಣ್ಣೆ ಹಾಕಿ ಮಾಡಿರೋದ್ರಲ್ಲಿ ಅವ್ರು ಎಣ್ಣೆ ಹಾಕಿದ್ರೇನೆ ತುಪ್ಪ ಹಾಕಿದ್ರೇನೆ ಟೇಸ್ಟ್ ಅಂತಾರೆ. ಇದ್ರಲ್ಲಿ ಏನು ಇಲ್ಲ, ಆದ್ರೆ ಎಷ್ಟು ಚೆನ್ನಾಗಿದೆ ಮುದ್ದೆ. ನೋಡಿ ಕುಂಬಳಕಾಯಿ ಪಲ್ಯ. ಇವಾಗ ತಾನೇ ಖಾಲಿ ಆಯ್ತು. ಮುದ್ದೆ ಬಸ್ಸಾರು ಸೂಪರ್ ಆಗಿತ್ತು. ಚೆನ್ನಾಗಿತ್ತು ಅಜ್ಜಿ, ಸೂಪರ್ ಆಗೈತೆ, ಚೆನ್ನಾಗಿತ್ತು. ನೋಡಿ ಫುಲ್ ಖಾಲಿ. ಅಜ್ಜಿ, ನೀವು ಅಡಿಗೆ ಮಾಡಿ ತೋರಿಸಿರೋದಕ್ಕೆ ನಮ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಇದು. ನಿಜವಾಗ್ಲೂ ಊಟ ಮಾಡಿದ್ರೆ ತುಂಬಾ ತೃಪ್ತಿ ಆಯ್ತು. ಯಾವ್ದೋ ಒಂದು 5 ಸ್ಟಾರ್ ಹೋಟ್ಲ್ ಹೋಗ್ಬಿಟ್ಟು ತಿನ್ಕೊಂಬಂದ್ರು ಒಂದು 5,000 ರೂಪಾಯಿ ಕೊಟ್ರು ಈ ಟೇಸ್ಟ್ ಸಿಗಲ್ಲ. ಅಂತದ್ದು ನೀವು ಒಂದೇ ಒಂದು ಅರ್ಧ ಗಂಟೆಯಲ್ಲಿ ಈ ತರ ಮುದ್ದೆ ಬಸ್ಸಾರು ಮಾಡಿ ತೋರಿಸಿದಕ್ಕೆ ನಮ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಅಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.